Welcome to my YouTube channel. ಈಗ ಎಲ್ಲ ಬಂದು ಮನೇಲಿ ರೆಸ್ಟ್ ಮಾಡಾದ್ಮೇಲೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಹೊಸ ಜೋಡಿನ ಮನೆ ದೇವ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ 2 ಕಾರಲ್ಲಿ. ಅಂದರೆ ದೊಡ್ಡವ್ರು ಯಾರು ಬರ್ತಾ ಇಲ್ಲ. ಒಂದು ಕಾರಲ್ಲಿ ನಾನು ಮತ್ತು ನಮ್ಮ ಹೊಸ ಜೋಡಿಗಳಿಬ್ಬರು, ಅಕ್ಕ ಮತ್ತು ಅಣ್ಣ, ಇನ್ನೊಂದು ಕಾರಲ್ಲಿ ಮಾವ, ಅತ್ತೆ, ಇನ್ನು ದೊಡ್ಡಣ್ಣ ಮತ್ತು ದೊಡ್ಡತ್ತಿಗೆ ಇನ್ನೊಂದು ಕಾರಲ್ಲಿ ಬರ್ತಾವ್ರೆ. ಸೊ ನೋಡಿ, ತುಂಬಾ ಚೆನ್ನಾಗಿರುತ್ತೆ ವೀಡಿಯೋಸು, ಎಲ್ಲೂ ಕೂಡ ಮ್ಯೂಟ್ ಮಾಡಲ್ಲ. ನಾವು ಫಸ್ಟ್ ಬಂದಿದ್ದ ದೇವಸ್ಥಾನ ಬಂದುಬಿಟ್ಟು ನಮ್ಮ ಮನೆ ದೇವರು ಅಂಕನಾಥೇಶ್ವರ, ಅಂದರೆ ಗಂಡ ದೇವರು. ಸೊ ಇದು ಬಂದುಬಿಟ್ಟು ಟಗ್ಡೂರಲ್ಲಿರೋದು. ಮರಳಿ ಸಂತೆ ಅಂತ ಸಿಗುತ್ತೆ, ಆ ಸೈಡ್ ಹೋಗಬೇಕು. ನಮ್ಮ ಹೆಣ್ಣು ದೇವ್ರೂ ಅಷ್ಟೇ ಟಗ್ಡೂರಲ್ಲೇ ಇರೋದು. ಹೆಣ್ಣು ದೇವ್ರ ಹೆಸರು ಬಂದುಬಿಟ್ಟು ಚಿಕ್ಕದೇವಿ. ಅಲ್ಲಿ ಹೋದಾಗ ಅಲ್ಲೂ ಕೂಡ ವೀಡಿಯೋ ಮಾಡ್ತೀನಿ. ಇದು ಅಂಕನಾಥೇಶ್ವರ ದೇವಸ್ಥಾನ ಬಂದುಬಿಟ್ಟು ಒಂದು ಸ್ವಲ್ಪ ರಿನೋವೇಷನ್ ಮಾಡ್ತಾವ್ರೆ. ಇಡಿ ಮಾಮಿ ಕೈ ಅಲ್ಲ ಇದು ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡ್ಬಿಟ್ಟು ಸೊಟ್ಟಪಟ್ಟ ಇಟ್ಕೊತಾನೆ. ಯಾವ ಸೊಟ್ಟಪಟ್ಟ ಇಟ್ಕೊಂಡು ಇದು ಅಲ್ಲಿ ಜಾಗ ಇಲ್ಲ. ಅಲ್ಲಿ ಫಸ್ಟ್ ಜಾಗ ಇತ್ತು, ಇವಾಗ ಜಾಗ ಇಲ್ಲ. ಇವಾಗ ಬಂದು ನಾವು ಚಿಕ್ಕದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಂದುಬಿಟ್ಟು ನಮ್ಮ ಮನೆ ದೇವರೇ, ಹೆಣ್ಣು ದೇವರು. ಚಿಕ್ಕದೇವಿ ಮತ್ತು ಅಂಕನಾಥೇಶ್ವರ ದೇವಸ್ಥಾನ 2 ಕೂಡ ಒಂದೇ ಊರಲ್ಲಿರೋದು, ಟಗ್ಡೂರಲ್ಲಿ. ಸೊ ಇವಾಗ ಚಿಕ್ಕದೇವಿ ದೇವಸ್ಥಾನಕ್ಕೆ ಬಂದಿದ್ವಿ. ಪುರೋಹಿತರು ಇನ್ನೂ ಬಂದಿನಿಲ್ಲ, ಅದಕ್ಕೆ ಎಲ್ಲರೂ ಅಲ್ಲೇ ಆಚೆ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಮತ್ತು ತೀರಾ ಹೋಗಿ ಒಂಥರ ಬೇರೆಯವ್ರು ಮಾತಾಡ್ತಂಗಿರತ್ತೆ. ಗಂಡನ ಹೇಳ್ಬೇಕದ್ನ ಬಿಟ್ಟಕ್ಕ ಮನೆ
ಯಾರ ಜೊತೆ ಬರ್ತೀಯಾ ಈತಾ 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 ನೋಡಿ ಜಮ್ ಅಂತ ಒಳಕ ಬರ್ತಾ ಇದೆ ಒಳ್ಳೆ ಜೋಶಲ್ಲಿ ಎರಡು ದೇವಸ್ಥಾನದಲ್ಲೂ ಪೂಜೆ ಮುಗಿಸ್ಕೊಂಡು ಆನ್ ದ ವೇ ಹೋಗ್ತಾ ಅಲ್ಲಿ ಒಂದು ಬೆಟ್ಟ ಸಿಗುತ್ತೆ. ಆ ದೇವಸ್ಥಾನದ ಹೆಸರು ನಂಗೆ ಗೊತ್ತಿಲ್ಲ. ಬೆಟ್ಟದ ಮೇಲೆ ಹೋದ್ವಿ, ಬಟ್ ಅದು ಹೋಗೋಕ್ಕೆ ಇರಲಿಲ್ಲ ಜಾಗ, ಅಂದರೆ ಕ್ಲೋಸ್ ಇತ್ತು. ಅದಕ್ಕೆ ಅಲ್ಲೇ ಬೆಟ್ಟದ ಕೆಳಗಡೆನೆ ಒಂದಲ್ಲಿ ಸ್ವಲ್ಪ ಫೋಟೋಸು ವಿಡಿಯೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಕಾರ್ನ ನಿಲ್ಲಿಸಿದ್ವಿ. ಏನ್ ಮನೆ ಮಾಡ್ಬೇಕು? ಎಲ್ಲಿ ಮಾಡ್ಬೇಕು? ರೋಡಲ್ಲಿ ಮನೆ ಮಾಡ್ಬೇಕಾ? ಅನಂತ ನನ್ನ ಫೋನಲ್ಲಿ ತಗ್ಸು, ನೀಟಾಗಿ ಬರ್ತದ. ಫೋಟೋಸ್ ಎಲ್ಲ ಕಳಿಸ್ಕೊಡಿ. ಯಾರ್ಯಾರ ಹತ್ರ ಇದಾವೆ ಎಲ್ಲ. ಮನೆಗೆ ಹೋಗಿ ನಾನು ವೀಡಿಯೋಸ್ ಕಂಟಿನ್ಯೂ ಮಾಡಿಲ್ಲ. ತಿರ್ಗಾ ಇವಾಗ ನಾವು ನಮ್ಮ ದೊಡ್ಡಪ್ಪ ಮನೆಗೆ ಬಂದಿದ್ದೀವಿ. ಇವರು ಕೂಡ ದೊಡ್ಡಪ್ಪನೇ ಆಗಬೇಕು, ಅಂದರೆ ಅಪ್ಪ ಅವರ ಸ್ವಂತ ಅಣ್ಣ ಏನಲ್ಲ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇರ್ತಾರಲ್ಲ ಆ ಥರ. ಏನಕ್ಕೆ ಅಂದರೆ ಅತ್ತಿಗೆದು ಬರ್ಡೇ ಇತ್ತು. ಇವ್ರದ್ದು ಕೂಡ ನಾನು ಮದುವೆದು ವ್ಲಾಗ್ ಮಾಡಿ ಹಾಕಿದ್ದೀನಿ, ಅಣ್ಣ ಅತ್ತಿಗೆದು. ಸೊ ಅದಕ್ಕೆ ಈ ಸಲ ಫಸ್ಟ್ನೇ ಬರ್ಡೇ, ಅಂದರೆ ಮ್ಯಾರೇಜ್ ಆದಮೇಲೆ ಫಸ್ಟ್ನೇ ಬರ್ಡೇ ಅಲ್ವಾ. ಸೊ ಅದಕ್ಕೆ ಅಣ್ಣ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದ. ಅದಕ್ಕೆ ಬಂದಿದ್ದೀವಿ ಇವಾಗ ಅವ್ರ ಮನೆಗೆ. ಇವರು ಕೂಡ ನಮ್ಮೂರಲ್ಲೇ ಇರೋದು, ಚಾಮರಾಜನಗರದ ಹತ್ರ ಮಂಗ್ಲ, ಅಲ್ಲೇ ಇವರು ಕೂಡ ಇರೋದು. ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಎಲ್ಲ ಮುಗೀತು. ಇವಾಗ ಡ್ಯಾನ್ಸ್ ಶುರು ಆಗ್ತಾಯಿತ್ತೆ. ನಮ್ಮ ಪಾಪು ಫೇವ್ರೇಟ್ ಸಾಂಗ್ ಹಾಕಿದ್ರು. ನಮ್ಮ ಪಾಪುಗೆ ನಿನ್ನೆ ತನಕ ಫೇವ್ರೇಟ್ ಸಾಂಗು. ಅವಳು ಫುಲ್ಲು ಖುಷೀಲಿ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಾ ಇದ್ಳು. ಇವಳು ಒಬ್ಬಳೆ ಅಂತ ಅಲ್ಲ, ಅಣ್ಣ ಅತ್ತಿಗೆನೂ ಕೂಡ ಮಾಡ್ತಾರೆ, ಅಂದರೆ ಬರ್ಡೇ ಗರ್ಲ್ ಮತ್ತು ಅವರ ಹಸ್ಬೆಂಡ್ ಕೂಡ ಮಾಡ್ತಾರೆ. ಹಂಗೆ ಅತ್ತಿಗೆ ಮತ್ತು ನಮ್ಮ ಅತ್ತೆನೂ ಕೂಡ ಡ್ಯಾನ್ಸ್ ಮಾಡ್ತಾರೆ. ಬಟ್ ಅದೆಲ್ಲ ನಾನು ವಾಯ್ಸ್ ಹಂಗೆ ಹಾಕೋಕ್ಕಾಗಲ್ಲ, ಮ್ಯೂಟ್ ಮಾಡಬೇಕಾಗುತ್ತೆ. ಯಾಕಂದರೆ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ ಸಾಂಗ್ ಇರೋದ್ರಿಂದ. ಅದಕ್ಕೋಸ್ಕರ ಮ್ಯೂಟ್ ಮಾಡಿಬಿಟ್ಟು ನಾನು ಹಾಕ್ತಾಯಿದ್ದೀನಿ.
ಊಟನ ಮಾಡ್ತಾ ಇದ್ದೀವಿ. ಊಟಕ್ಕೆ ಬಂದುಬಿಟ್ಟು ನಾನ್ ವೆಜ್ ಮಾಡಿದ್ರು, ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ ಮತ್ತು ಮಟನ್ ಗ್ರೇವಿ, ಮೊಟ್ಟೆ ಇಷ್ಟು ಕೂಡ ಮಾಡಿ ಮನೆಗೆ ಹೋಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. 11 o'clock ಆಗೋಗಿತ್ತು. ಅದಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗಿ ಎಂಜಾಯ್ಮೆಂಟ್ ಎಲ್ಲ ಹೆಂಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.